ದೇಹದ ಶುದ್ಧೀಕರಣಕ್ಕೆ 6 ಪ್ರಧಾನ ಕ್ರಿಯೆಗಳಿವೆ. ಕಪಾಲಭಾತಿ, ತ್ರಾಟಕ, ನೇತಿ, ದೌತಿ, ನೌಲಿ, ಬಸ್ತಿ. ಇದೀಗ ಜಲನೇತಿ. ಇದೀಗ ನಾವೀಗ ನೇರವಾಗಿ ನಾವು ತೋರಿಸಿ ಕೊನೆಗೆ ನಾವು ಅದನ್ನು ಜಲನೇತಿ ಮಾಡಿ ಸಮಾಪನ ಮಾಡ್ತೇವೆ. ಜಲನೇತಿ ಮಾಡೋದರಿಂದ ಮೂಗಿನ ಒಳಗಿನ ಭಾಗಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಆಗ್ತದೆ. ಗುರುಮುಖಿಯನ್ನು ಇದನ್ನು ಕಲಿಬೇಕು. ಜಲನೇತಿ, ಸೂತನೇತಿ, ದುಗ್ಧನೇತಿ, ಘೃತನೇತಿ, ಮಧುನೇತಿ ಇದೆ. ಇದು ಜಲನೇತಿ ಅಂದರೆ ಬಿಸಿ ನೀರು, ನೇತಿ ಪಾತ್ರೆಗೆ ಉಗುರು ಬಿಸಿ ನೀರು, ಚಿಟಿಗೆ ಉಪ್ಪು ಹಾಕಿ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಇದೀಗ ನಾವು ನೇರವಾಗಿ ನಿಮಗೆ ಪ್ರಾತ್ಯಕ್ಷತೆ ಮೂಲಕ ತೋರಿಸ್ತೇವೆ. ವಿಶೇಷವಾಗಿ ಜಲನೇತಿಯನ್ನು ಅಭ್ಯಾಸ ಮಾಡುವುದರಿಂದ ಮೂಗಿನ ಅಲರ್ಜಿ, ಸೈನಸೈಟಿಸ್ ಇತ್ಯಾದಿ ಸಮಸ್ಯೆಗಳನ್ನು ಸರಿಪಡಿಸಬಹುದಾಗಿದೆ. ಕನಿಷ್ಠ ವಾರಕ್ಕೆ 2-3 ಬಾರಿಯಾಗಿ ಅಭ್ಯಾಸ ಮಾಡಬಹುದಾಗಿದೆ. ಇದು ನಮ್ಮ ಕೊನೆ ಹಂತ ಜಲನೇತಿಯಾಗಿದೆ. ಆತ್ಮೀಯ ಬಂಧುಗಳೇ, ಇದೀಗ ಜಲನೇತಿ, ದೇಹದ ಶುದ್ಧೀಕರಣಕ್ಕೆ 6 ಪ್ರಧಾನ ಕ್ರಿಯೆಗಳಿವೆ. ಜಲನೇತಿ ಅಭ್ಯಾಸ ಮಾಡುವುದರಿಂದ ಮೂಗಿನ ಆರೋಗ್ಯ ಇತ್ಯಾದಿ ಪರಿಹಾರ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಜಲನೇತಿಯನ್ನು ಅಭ್ಯಾಸ ಮಾಡುವ ಕ್ರಮ ಹೀಗೆ: ಆರಂಭದಲ್ಲಿ ನೇತಿ ಪಾಟಿಗೆ ಉಗುರು ಬಿಸಿ ನೀರನ್ನು ಹಾಕಿ ಸ್ವಲ್ಪ 1 ಚಿಟಿಕೆ ಉಪ್ಪನ್ನು ಹಾಕಬೇಕು. ಆಮೇಲೆ ನಿಧಾನವಾಗಿ ದೇಹವನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸುತ್ತಾ ಮೂಗಿನ, ನಾವೀಗ ಒಂದು ಬದಿಯಲ್ಲಿ ಮಾತ್ರ ತೋರಿಸ್ತಾ ಇದ್ದೇವೆ, ಈ ರೀತಿ ಬಲಬದಿಯಿಂದ ನೀರನ್ನು ಹಾಕಿ ಎಡಬದಿಯಲ್ಲಿ ತರಬೇಕು. ಕಣ್ಣು ಮುಚ್ಚಿರಬೇಕು, ಗಮನ ಉಸಿರಾಟದಲ್ಲಿರಬೇಕು. ಇದೀಗ ನಮ್ಮ ಕೊನೆಯ ಹಂತವಾಗಿದೆ ಜಲನೇತಿ. ಧನ್ಯವಾದ.